ಮಕ್ಕಳಿಗೆ 10 ವರ್ಷ ಪೂರ್ಣಗೊಳ್ಳುವುದರೊಳಗೆ ಈ ಸಂಗತಿಗಳನ್ನು ಕಲಿಸಿಕೊಡಿ. ಮಕ್ಕಳಿಗೆ ಜೀವನ ಪಾಠ ಕಲಿಸಿಕೊಡುವುದು ಬಹಳ ಮುಖ್ಯ. ಎಳವೆಯಲ್ಲಿಯೇ ಉತ್ತಮ ವಿಚಾರಗಳನ್ನು ಮಕ್ಕಳಿಗೆ ಕಲಿಸಿದರೆ ಅವರ ಬದುಕು ಇನ್ನಷ್ಟು ಸಿಹಿಯಾಗುತ್ತೆ. ಅಂತೆಯೇ ನಿಮ್ಮ ಮಗುವಿಗೆ 10 ವರ್ಷ ಪೂರ್ಣಗೊಳ್ಳುವುದರೊಳಗೆ ಕಲಿಸಬೇಕಾದ ಪ್ರಮುಖ ಸಂಗತಿಗಳು ಇಲ್ಲಿವೆ. ಪ್ರಮುಖ ಮೂಲ ಪಾಠಗಳು. ಮಕ್ಕಳಿಗೆ ಈ ಅವಧಿಯಲ್ಲಿ ಪ್ರಮುಖ ಮೂಲ ಪಾಠಗಳನ್ನು ಕಲಿಸಿಕೊಡಿ. ಶೂಲೇಸ್ ಕಟ್ಟುವುದು, ಶರ್ಟ್ ಬಟನ್ ಸರಿಯಾಗಿ ಹಾಕುವುದು, ಅಡುಗೆಯ ಆಸಕ್ತಿ, ಶುಚಿತ್ವದಂತಹ ಪಾಠಗಳು ಮಕ್ಕಳನ್ನು ಸ್ವತಂತ್ರರನ್ನಾಗಿಸುತ್ತದೆ, ಹಾಗೆ ಸ್ವಾವಲಂಬಿಗಳನ್ನಾಗಿಸುತ್ತದೆ. ಗೌರವ ಮತ್ತು ದಯೆ. ಹಿರಿಯರಿಗೆ, ಸೋದರ ಸೋದರಿಯರಿಗೆ ಸೇರಿ ಎಲ್ಲರಿಗೂ ಗೌರವ ನೀಡುವ ಮಹತ್ವವನ್ನು ತಿಳಿಸಿ. ದಯೆ ಮತ್ತು ಕರುಣೆಯನ್ನು ಮಕ್ಕಳಿಗೆ ಕಲಿಸಿ. ಇದು ಮಕ್ಕಳಲ್ಲಿ ಧನಾತ್ಮಕ ಬದಲಾವಣೆ ತರುವ ಜೊತೆಗೆ ಉತ್ತಮ ಬಾಂಧವ್ಯವನ್ನು ರೂಪಿಸುತ್ತದೆ. ಜವಾಬ್ದಾರಿ. ಮಕ್ಕಳಿಗೆ ವಯಸ್ಸಿಗೆ ಸರಿಯಾಗಿ ಕೆಲಸದ ಜವಾಬ್ದಾರಿಯನ್ನು ವಹಿಸಿ. ಅವರ ಬೆಡ್ ಸ್ವಚ್ಛವಾಗಿಟ್ಟುಕೊಳ್ಳುವುದು, ಕೋಣೆಯನ್ನು ಅಚ್ಚುಕಟ್ಟಾಗಿ ಇಡುವುದು, ಗೊಂಬೆಗಳನ್ನು ಸರಿಯಾಗಿ ಜೋಡಿಸುವುದು, ಹೀಗೆ ಕೆಲಸಗಳನ್ನು ಕಲಿಸಿ ಜವಾಬ್ದಾರಿ ನೀಡಿ. ಸಮಸ್ಯೆ ಪರಿಹರಿಸುವ ಗುಣ. ಮಕ್ಕಳಿಗೆ ವಿಮರ್ಶಾತ್ಮಕವಾಗಿ ಯೋಚಿಸುವುದನ್ನು ಕಲಿಸಿಕೊಡಿ ಹಾಗೂ ಸಮಸ್ಯೆ ಪರಿಹರಿಸುವ ಕೌಶಲ್ಯವನ್ನು ರೂಢಿಸಿಕೊಳ್ಳಲು ಪ್ರೋತ್ಸಾಹಿಸಿ. ಸ್ವತಂತ್ರವಾಗಿ ಸವಾಲುಗಳನ್ನು ಎದುರಿಸಲು ಪ್ರೇರೇಪಿಸಿ. ನಿರ್ಧಾರ ತೆಗೆದುಕೊಳ್ಳಲು ಮಾರ್ಗದರ್ಶನ ನೀಡಿ. ಹಣದ ನಿರ್ವಹಣೆ. ಇದು ಬಹಳ ಅಗತ್ಯ. ಹಣದ ಸರಿಯಾದ ನಿರ್ವಹಣೆಯ ಪಾಠವನ್ನು ಮಕ್ಕಳಿಗೆ ಎಳವೆಯಲ್ಲಿಯೇ ಕಲಿಸಿಕೊಡಬೇಕು. ಉಳಿತಾಯ, ಅಗತ್ಯಕ್ಕೆ ತಕ್ಕಂತೆ ಮಿತವಾದ ಖರ್ಚು, ಹಣಕ್ಕೆ ಗೌರವ ನೀಡುವುದು ಸೇರಿದಂತೆ ಸೂಕ್ತ ಆರ್ಥಿಕ ಪಾಠವನ್ನು ಮಕ್ಕಳಿಗೆ ಕಲಿಸಿಕೊಡಬೇಕಾಗುತ್ತದೆ. ಡಯಟ್ ಮತ್ತು ವ್ಯಾಯಾಮ. ಸಮತೋಲಿತ ಆಹಾರ ಸೇವನೆ ಹಾಗೂ ನಿತ್ಯ ವ್ಯಾಯಾಮದ ಮಹತ್ವವನ್ನು ಮಕ್ಕಳಿಗೆ ತಿಳಿಸಿಕೊಡಿ. ಇದಲ್ಲದೆ ಉತ್ತಮ ನಿದ್ದೆಯ ಅಭ್ಯಾಸ, ವೈಯಕ್ತಿಕ ಶುಚಿತ್ವ ಆರೋಗ್ಯವನ್ನು ಹೇಗೆ ವೃದ್ಧಿಸಲು ಸಹಾಯವಾಗುತ್ತದೆ ಎಂಬುದನ್ನು ಕಲಿಸಿ. ಪ್ರಕೃತಿ ಪ್ರೇಮ. ಪ್ರಕೃತಿಯ ರಕ್ಷಣೆ ಹಾಗೂ ಮಹತ್ವದ ಬಗ್ಗೆಯೂ ಮಕ್ಕಳಿಗೆ ಕಲಿಸಿಕೊಡುವುದು ಬಹಳ ಅಗತ್ಯ. ಪರಿಸರ ಸಂರಕ್ಷಣೆ, ಸಂಪನ್ಮೂಲಗಳ ಮರುಬಳಕೆ, ನಮ್ಮ ಗ್ರಹವನ್ನು ಉಳಿಸುವ ಅಗತ್ಯ, ಇವೆಲ್ಲ ಪಾಠಗಳನ್ನು ಹೆತ್ತವರು ಮಕ್ಕಳಿಗೆ ಕಲಿಸಿಕೊಡಬೇಕು. ಡಿಜಿಟಲ್ ಸಾಧನಗಳ ಮಹತ್ವ ಹಾಗೂ ಅಪಾಯ. ಈಗ ಡಿಜಿಟಲ್ ಸಾಧನಗಳು ಮಕ್ಕಳಿಗೆ ಸುಲಭವಾಗಿ ಸಿಗುತ್ತಿದೆ. ಆದರೆ ಈ ಸಾಧನಗಳ ಸರಿಯಾದ ಬಳಕೆಯನ್ನು ಕಲಿಸಿಕೊಡುವ ಜೊತೆಗೆ ಇದರಿಂದ ಎದುರಾಗಬಹುದಾದ ಅಪಾಯಗಳನ್ನು ಕಲಿಸಿಕೊಡಿ. ಹೀಗೆ ಮಕ್ಕಳು ತಂತ್ರಜ್ಞಾನದ ಅಪಾಯದಲ್ಲಿ ಸಿಲುಕಿಕೊಳ್ಳದಂತೆ ನೋಡಬಹುದು.